ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಾನು ಮಧ್ಯಾಹ್ನ ಒಂದು ವಿಡಿಯೋ ಮಾಡೋಕ್ಕಿದ್ದೆ. ಈ ಲ್ಯಾಟ್ರಿ ಎಂಟ್ರಿ ಅಭ್ಯರ್ಥಿಗಳಿಗೆ ಒಂದು ಸಂಬಂಧಪಟ್ಟಂಥ ಒಂದು ಕೀದವರು ಅಪ್ಡೇಟ್ ಮಾಡಿದ್ದಾರೆ. ಅದು ಎಲ್ಲಿ ಸಿಗುತ್ತೆ ನೀವು ಕೇಳ್ತಾ ಇದ್ದೀರಿ, ಎಲ್ಲಿ ಅಪ್ಡೇಟ್ ಆಗಿದೆ ಅಂಥೇಳಿ. ಆಮೇಲೆ ಇವೊಂದು ಕೂಡ ನಾನು ಕೂಡ ಅಪ್ಲಿಕೇಶನ್ದಲ್ಲಿ ಒಂದು ನೋಡಿದಾಗ ಅಲ್ಲಿ ಎಲ್ಲಿಯೂ ಕೂಡ ಪ್ಯಾರಾಮೆಡಿಕಲ್ ಅಂತ ಇಲ್ಲ. ಪಿ ಯು ಸಿ ಇದೆ, ಫಾರ್ಮಸಿ ಇದೆ, ಹೌದಾ? ಪಿ ಯು ಸಿ ಫಾರ್ಮಸಿ ತೋರಿಸ್ತಾ ಇದೆ, ಬಟ್ ಪ್ಯಾರಾಮೆಡಿಕಲ್ ಆಪ್ಷನ್ ತೋರಿಸ್ತಾ ಇಲ್ಲ. ಇದು ನಿಜ, ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ ತೋರಿಸ್ತಾ ಇಲ್ಲ, ಇದು ನಿಜ. ಆದರೆ ಅಪ್ಡೇಟ್ ಆಗಿರುವಂಥದ್ದು ಇವತ್ತು ಬೆಳಿಗ್ಗೆ ಅಪ್ಡೇಟ್ ಆಗಿದೆ. ಇದು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಇನ್ನೊಂದು ಸಲ ತೋರಿಸ್ತೀನಿ ನಿಮಗೆ. UGCET 2026 ದಿಕ್ಸೂಚಿ ಅಂತ ಇದೆ. ಇದಕ್ಕೆ ಕ್ಲಿಕ್ ಮಾಡಿದರೆ ನಮಗೆ ಅಲ್ಲಿ ಬರ್ತಾ ಇದೆ. ಆ್ಯಕ್ಚುಲಿ ಅದು ಇಷ್ಟು ದಿನ ಇರಲಿಲ್ಲ. ಈ ದಿಕ್ಸೂಚಿ ಒಳಗಡೆ ಏನು ಕೊಟ್ಟಿದ್ದಾರಪ್ಪ ಅಂದ್ರೆ ಮಾಹಿತಿ, ನಾನು ನಿಮಗೆ ಮಧ್ಯಾಹ್ನ ಹೇಳಿದ ಹಾಗೆ KCET ಅಪ್ಲಿಕೇಶನ್ ಹಾಕಬೇಕು. CET 2026 ಅಪ್ಲಿಕೇಶನು ಮತ್ತು ಪೇಮೆಂಟನ್ನು ಮಾಡಿರಿ ಅಂತ ಅವರು ಅದರಲ್ಲಿ ಮಾರ್ಗದರ್ಶನದಲ್ಲಿ ಕೊಟ್ಟಿದ್ದಾರೆ. ಅದನ್ನೇ ನಾನು ನಿಮಗೆ ವಿಡಿಯೋ ಮುಖಾಂತರ ಶೇರ್ ಮಾಡಿದ್ದೆ. ಬಟ್ ಲಿಂಕ್ ಅಪ್ಡೇಟ್ ಆಗಿಲ್ಲ ರೀ. ಲಿಂಕ್ ಅಪ್ಡೇಟ್ ಆಗಬೇಕಂದ್ರೆ ನೀವು ಕೇದವ್ರಿಗೆ ಕೇಳ್ಕೋಬೇಕು. ಯಾಕಂದರೆ ಇದು ಈ ವರ್ಷ ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರುವಂಥದ್ದು. ಇದರ ಬಗ್ಗೆ ನನಗೂ ಕೂಡ ಏನಪ್ಪ ಅಂದ್ರೆ ಅಡ್ವಾನ್ಸ್ ಮಾಹಿತಿ ಗೊತ್ತಿಲ್ಲ. ಯಾಕಂದರೆ ಈ ವರ್ಷದಿಂದ ಭಾಳಷ್ಟು ಬದಲಾವಣೆಗಳನ್ನು ಕೇದವರು ಮಾಡ್ತಾ ಇದ್ದಾರೆ. ಎಲ್ಲನೂ ಕೂಡ ಹೊಸದಾಗಿ ಪದ್ಧತಿಗಳನ್ನ ತೊಗೊಂಬರ್ತಾ ಇರೋದರಿಂದ ಯಾವುದನ್ನು ಕೂಡ ಅವರು ಏನಂತಂದರೆ ಅಡ್ವಾನ್ಸಾಗಿ ಹೇಳ್ತಾ ಇಲ್ಲ. ಎಲ್ಲನೂ ಕೂಡ ಆಗಿಂದಾಗಿ ಸ್ಪಾಟಲ್ಲಿ ಅವರು ರಿಲೀಸ್ ಮಾಡ್ತಾ ಇರುವಂಥದ್ದು. ಇದು ಕೂಡ ಈ ಒಂದು ದಿಕ್ಸೂಚಿಯಲ್ಲಿ ಏನು ನಾನು ನಿಮಗೆ ಮಧ್ಯಾಹ್ನ ಮಾಹಿತಿ ಕೊಟ್ಟಿದ್ದೆ, ನೀವು ಬೇಕಾದರೆ ಇಲ್ಲಿ ಕ್ಲಿಕ್ ಮಾಡ್ಬೋದು. ಇದಕ್ಕೆ ಕ್ಲಿಕ್ ಮಾಡಿದರೆ ಓಪನ್ ಆಗುತ್ತೆ ನೋಡಿ, ಓಪನ್ ಆಯ್ತು ಈಗ. ಸೊ ಇಲ್ಲಿ ನೀವು ಹೋಗಿ ಎಷ್ಟನೇ ಪೇಜ್ ಅಂತ ತೋರಿಸ್ಬಿಡ್ತೀನಿ ನಿಮಗೆ. ನಾ ಏನು ಇದರಲ್ಲಿ ಹೊಸದೇನು ಹೇಳಕ್ಕೆ ಹೋಗಿಲ್ಲ, ಇದ್ದದ್ದನ್ನೇ ಹೇಳಿದ್ದೀನಿ. ಇಲ್ಲಿ ನೋಡಿ ಅಡ್ಮಿಷನ್ಸ್ ಫಸ್ಟ್ ಇಯರ್ ಅಂತಿದೆ. ಇಲ್ಲಿ ನಾವು ಕೆಳಗಡೆ ಹೋದಂಗೆ ಸೊ ಇಲ್ಲಿ ನೋಡಿ, ಇಲ್ಲಿ ಬರ್ತಾ ಇದೆ. ಇದು ಈ ಒಂದು ಪೇಜಲ್ಲಿ ನಮಗೆ ಕಾಣಿಸ್ತಾ ಇರುವಂಥದ್ದು ಪೋಸ್ಟ್ ಬೇಸಿಕ್. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ನಮಗೆ ಈಗ PPBSc ಮತ್ತು ಅದೇ ಲ್ಯಾಟ್ರಿ ಎಂಟ್ರಿ ಇದರಲ್ಲಿ ಕೊಟ್ಟಿದ್ದಾರೆ ಅವರು. ಮಾರ್ಗಸೂಚಿಯಲ್ಲಿ ಕೊಟ್ಟಿರುವಂಥದ್ದು ಇದು. ಆನ್ಲೈನ್ ಅರ್ಜಿ ಬಗ್ಗೆ ನೋಡಿ, ನೋ ಎಂಟ್ರೆನ್ಸ್ ಎಕ್ಸಾಮು, ಬಟ್ ದೇ ಮಸ್ಟ್ ಕಂಪಲ್ಸರಿ ರಿಜಿಸ್ಟರ್ ಫಾರ್ CET 26 ಆ್ಯಂಡ್ ಫಿಲ್ ದ ಅಪ್ಲಿಕೇಶನ್ ಆ್ಯಂಡ್ ಪೇ ದ ಫೀಸ್ ಬಿಕಮ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಕೌನ್ಸ್ಲಿಂಗ್. ನೀವು KCET 2026 ಅಪ್ಲಿಕೇಶನ್ ಫಿಲ್ ಮಾಡಬೇಕು, ಪೇಮೆಂಟನ್ನು ಮಾಡಿದರೆ ನೀವು ಕೌನ್ಸ್ಲಿಂಗ್ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ಇದು ಎಲ್ಲರಿಗೂ ಸೇರಿಸ್ಕೊಟ್ಟಿದ್ದಾರೆ ನೋಡಿ. ಇಲ್ಲಿ BPT, BA ಅಲ್ಲಡಲ್ ಸೈನ್ಸು, BPO, ಆಮೇಲೆ ಲ್ಯಾಟ್ರಿ ಎಂಟ್ರಿ, D ಫಾರ್ಮಸಿ, ಇವ್ರಿಗೆ ಕೂಡಿಸಿ ಒಂದು ಈಗ ಅಪ್ಲಿಕೇಶನ್ KCET ಅಂದರೆ CET 2026 ಅಪ್ಲಿಕೇಶನ್ ಹಾಕಬೇಕು ಅಂತ. ಸೊ ಇದನ್ನು ನಾನು ಮಧ್ಯಾಹ್ನ ನಿಮಗೆ ಉಲ್ಲೇಖ ಮಾಡಿ ಹೇಳಿದ್ದು. ನೋಡ್ಬೇಕು ಈಗ ಒಂದು 2 ಡೇಸಲ್ಲಿ ಏನಾದರೂ ಲಿಂಕ್ ಅಪ್ಡೇಟ್ ಮಾಡ್ತಾರಾ, ಅಥವಾ ನೀವು ಕೀಗೆ ಕಾಲ್ ಮಾಡಿರಿ, ನೋಡಿರಿ ನಾವು ಅಪ್ಲಿಕೇಶನ್ ಹಾಕ್ತಾಯಿದ್ದೀವಿ, ಈ ರೀತಿ ಪ್ಯಾರಾಮೆಡಿಕಲ್ ಶೋ ಆಗ್ತಾ ಇಲ್ಲ ಮತ್ತು ಅದನ್ನಂತ ಹೇಳಿದರೆ ಕಂಪ್ಲೇಂಟ್ ಮಾಡಿದರೆ. ನಾನು ಕೂಡ ಇವತ್ತು ಟ್ರೈ ಮಾಡಿದ್ದೆ, ಮಧ್ಯಾಹ್ನದಿಂದ ಟ್ರೈ ಮಾಡಿದೆ. ಏನಪ್ಪ ಅಂತಂದರೆ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ನಂದು. ಆಮೇಲೆ ಒಂದು ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ, ಪರ್ಸನಲ್ ನಂಬರ್ ಅಂತೇಳಿ, ಅದನ್ನು ಕೂಡ ಟ್ರೈ ಮಾಡಿದೆ, ಅದಕ್ಕೂ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. 2 ನಂಬರ್ಗೂ ಟ್ರೈ ಮಾಡಿದ್ದೀನಿ. ನೀವು ಕೂಡ ಏನು ಮಾಡಬೇಕಂದ್ರೆ, ಯಾರು ಲ್ಯಾಟ್ರಿ ಎಂಟ್ರಿ ಈ ವರ್ಷ ಅಪ್ಲಿಕೇಶನ್ ಹಾಕಬೇಕಂತಿದ್ದೀರಿ, ನೀವು ನಾಳೆಗೆ ತಪ್ಪದೆ ಬೆಳಗ್ಗೆಯಿಂದ ನೀವು ಎಲ್ಲರೂ ಕೂಡ ಕಾಲ್ ಮಾಡಬೇಕು ಕೇಗೆ. ಅವ್ರಿಗೆ ಹೇಳಬೇಕು, ನೋಡಿ ಎಲ್ಲ ತೋರಿಸ್ತಾ ಇದೆ, ಆದರೆ ನಮ್ಮ ಪ್ಯಾರಾಮೆಡಿಕಲ್ ಮಾತ್ರ ತೋರಿಸ್ತಾ ಇಲ್ಲ ಅಂದರೆ ಅದನ್ನು ಅಪ್ಡೇಟ್ ಮಾಡ್ತಾರೆ. ನೀವು ಸುಮ್ಮನಾದರೆ ನಾನು ಸುಮ್ಮನಾಗಿಬಿಟ್ರೆ ಏನೋ ಅವರು ಸುಮ್ಮನಾಗಿಬಿಡ್ತಾರೆ ಅಷ್ಟೇ. ಆ ರೀತಿ ಆಗುತ್ತೆ. ನಾಳೆಗೆ ಎಲ್ಲರೂ ಪ್ರತಿಯೊಬ್ಬರು ಕಾಲ್ ಮಾಡಿರಿ. ಮಾಹಿತಿ ಬಂದರೆ ನನಗೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿರಿ. ನನಗೂ ಏನಾದರೂ ಮಾಹಿತಿ, ನಾನು ಏನು ಕಾಲ್ ಮಾಡಿ ಮಾತಾಡೋದ್ರ ಬಗ್ಗೆ ಏನಾದರೂ ಸ್ಪಷ್ಟತೆ ಸಿಕ್ಕರೆ ನಾನು ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿ